ಪ್ರಸಾದ, ನಮ್ಮ ಶಂಕರನ ಕತೆ ಒಂದು ಹಿಂಗಾಗೋತಲ್ಲ ಮರಯ್ಯ. ನಿನ್ನೆ ಶಂಕರ ಸಿಕ್ಕಿ ಎಲ್ಲ ಕತೆ ಹೇಳ್ದ. ಅಲ್ಲ, ನಮ್ಮ MLA ಸಾಹೇಬ್ರಿಗೆ ಒಂದು ಅರ್ಜಿ ಕೊಟ್ರೆ ಏನಾದರೂ ಪ್ರಯೋಜನಕ್ಕೆ ಬರ್ಬೋದಾ? ನಿನ್ನ ಸೇತುವೆ ಅರ್ಜಿ ತೇಲೋದಂಗೆ ಅದು ತೇಲೋಗುತ್ತೆ ಬಿಟ್ರೆ ಇನ್ನೇನೂ ಆಗಲ್ಲ. ನೋಡು, ಈಗ ಅವನು ಚಕ್ರವ್ಯೂಹದೊಳಗೆ ಬಿದ್ದ ಅಭಿಮನ್ಯುವನ ಹಾಗಿದ್ದಾನೆ. ಅವನ್ನೇನಾದ್ರೂ ಮಾಡಿ ಎತ್ತಬೇಕಲ್ಲ. ನೀ ಅದು ಹೇಳದೇ ಇದ್ರು ನಾ ಮಾಡೋನೆ. ಊರ್ ಮನೆ ಮನುಷ್ಯನ ಹಂಗೆಲ್ಲ ಬಿಡಕ್ಕಾಗಲ್ಲ. ಹೌದೌದು, ಎಲ್ಲ ಸೇರಿ ಏನಾರು ಮಾಡೋಣ ಇರು. ಅಷ್ಟು ಮಾಡಿ ಪುಣ್ಯ ಕಟ್ಟಿಗೆ ಮರಯ್ಯ. ಈಗ ಸಾಗರದಲ್ಲಿ ಒಂದು ಬಳಕೆದಾರ ವೇದಿಕೆ ಇದೆ. ನಾಳೆ ಗಿಳಿ ಹೋಗಿ ವಿಚಾರಿಸ್ಕೊ ಬರ್ತೀನಿ. ಏನಾಗುತ್ತೆ ನೋಡೋಣ. ಆಗ್ಲಿ ಆಗ್ಲಿ ಆಗ್ಲಿ. ಪಾಪ ಶಂಕರ, ಅವನಿಗೆ ಬೆಂಗಳೂರು ಲಾಯರು ಕೈ ಕೊಟ್ಟಿದ್ದಾರೆ. ಅವ್ರೇನಾದ್ರೂ ಬಂದಿದ್ರೆ ಸರಿ ಹೋಗ್ತಿತ್ತೋ ಏನ. ಹಾಯ್ ಬೆಂಗಳೂರು, ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ 91.1. ನಿಮ್ ಜೊತೆಲಿ ಆರ್ಜೆ ನಿಖಿತಾ. ನಾವು ಇನ್ಸ್ಪೈರಿಂಗ್ ಸ್ಟೋರೀಸ್ ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ರಾಜಸ್ಥಾನಲ್ಲಿ ಒಬ್ರು ಲಾಯರ್ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡಿದಾಗ 50 ರೂಪಾಯಿ ರೀಫಂಡ್ ಕಡಿಮೆ ಬಂತು ಅಂತ ಹೇಳಿ ಕೇಸ್ ಹಾಕ್ಬಿಟ್ರು. ಆ ಕೇಸ್ಗೆ 10,000 ಪರಿಹಾರ ಗೆದ್ದಿದ್ದಾರೆ. ಮನಸ್ಸಿದ್ರೆ ಮಾರ್ಗ ಅನ್ನೋದು ಇದಕ್ಕೆ. 50 ರೂಪಾಯಿ ಅಂತ ನೋಡ್ದೆ ಅಷ್ಟು ದೂರದ ಊರಿಂದ ಕೇವಲ 2,300 ರೂಪಾಯಿಗೆ ಇಲ್ಲಿವರೆಗೂ ಬರ್ತಾನೆ ಅಂತಂದ್ರೆ ಸಮಥಿಂಗ್ ಇಸ್ ದೇರ್. ಯೋಚನೆ ಮಾಡಿ. ನೀವ್ ಈ ತರ ಮನೆ ಎಲ್ಲ ನೋಡಿರಲ್ಲ ಅನ್ಸುತ್ತಲ್ಲ ಬೆಂಗಳೂರಲ್ಲಿ. ಅಮ್ಮ, ಅಪ್ಪೇ ಬೆಳಗ್ಗೆ ಮುಂಚೆ ಎಲ್ಲ ಹೋಗಿದ್ಯಾ? ಇದ್ಯಾರ ಮನೆ ಕೂಸ? ಅಮ್ಮ, ಯಾರ ಮನೆ ಕೂಸು ಅಲ್ಲ, ಲಾಯರ್. ಲಾಯರ ಅಲ್ಲ. ಅಮ್ಮ, ರಾತ್ರಿ 10 ಗಂಟೆ ಕಾಫಿ ಕುಡಿಯೋಳು. ಹಂಗಾರೆ ಈ ಕಾಫಿ ಕುಡಿದೀರಾ? ತಿಂಡಿ ಬೇಕಾ ಅಂತ ಕೇಳದ್ ಬಿಟ್ಟು ಎಂತ ತನ್ಕಿನೇ. ನಮಸ್ಕಾರ, ನಾನು ಪದ್ಮಾ. ನಿಂದ್ ಯಾವ ಊರ ಆಯ್ತಾ ಕೂಸ? ಬೆಂಗಳೂರು. ಅಮ್ಮ, ಫಸ್ಟ್ ನಡಿಯೇ ಕಾಫಿ ಮಾಡೆ, ಆಮೇಲೆ ಜಾತಿ ಕುಲ ಗೋತ್ರ ಎಲ್ಲ ವಿಚಾರಿಸಬಹುದಂತೆ. ನೋಡ ಎಂತಾರ ಮಾತಾಡ್ರೆ ಹೆಂಗ್ ಕೂಗಾಡ್ತಾನೆ ಇವನು. ನೀ ಲಾಯರ್ ಅಂತೀಯಲ್ಲ, ಇವನ್ ಸ್ವಲ್ಪ ಸರಿ ಮಾಡು. ಹೌದ್, ನಡಿ ಫಸ್ಟ್ ನಡಿ ಕಾಫಿ ಮಾಡು. ಮಾಡಿ ಇವ್ನು. ಅಮ್ಮ ಬನ್ನಿ. ನೋಡಿ, ಇದೇ ನಮ್ಮ ಮನೆ. ಚೆನ್ನಾಗಿದೆ. ಲಾಯರೆಲ್ಲ ಎಂತ ಕರ್ಕೊಂಬಂದ್ಯಾ? ಸಮ ಹೇಳ. ಅಮ್ಮ, ಎಷ್ಟ್ ಸತಿ ಹೇಳ್ಬೇಕೆ, ಬ್ಯಾಂಕ್ ಅವ್ರು ನನಗೆ ದುಡ್ಡು ಕೊಡ್ಬೇಕು, ಕೊಡ್ತಾ ಇಲ್ಲ. ಅದಕ್ಕೆ ಲಾಯರ್ ಕರ್ಕೊಂಡ್ ಬಂದಿದ್ದೀನಿ. ಲಾಯರ ಡಾಕ್ಟ್ರ. ಕೂಸು ಚೆನ್ನಾಗಿದೆ. ಮದ್ವೆ ಆಗಿದ್ಯಂತ? ಹಾ, ಮದ್ವೆ ಆಗಿದೆಯಂತೆ. 1 ಡಜನ್ ಮಕ್ಳಿದಾವಂತೆ. ಸುಮ್ನೆ ಅವ್ರಿಗೆ ಬಸ್ಲು ಮನೆ ಏನಾದ್ರು ತೋರಿಸ್ಬೇಕಾ? ಹೋಗಿ ನೋಡಮ್ಮ. ಮದ್ವೆ 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 ಯಾವಾಗ್ಲೂ